ಕ್ಷಣ. ಎಲ್ಲರಿಗೂ ಕೂಡ ರೋಮಾಂಚನ, ಮೈ ಪುಳಕವಾಗುವಂತ ಕ್ಷಣಗಳನ್ನ ನಾವು ಸಾಕ್ಷೀಭೂತರಾಗಿ ಕಂಡಿದ್ದೇವೆ. ಸೊ ಇದು ನಮ್ಮ ಶಾಸಕರ ಅವಿರತವಾದಂತಹ ಒಂದು ಪ್ರಯತ್ನದಿಂದ ಇವತ್ತು ಈ ಕಟ್ಟಡಕ್ಕೆ ನಾವು ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇವೆ. ಪ್ರತಿ ಸಾರಿ ಶಾಸಕರು ಡಿಸಿಯನ್ನ ಭೇಟಿ ಮಾಡಿದಾಗ, ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ನನಗೆ NTGM ಕಟ್ಟಡ ಫಸ್ಟ್ ಆಗ್ಬೇಕು ಅಂತ ಹೇಳಿ, ಒಂದು ವೇಳೆ CSR ಫಂಡ್ ಇಂದ ಆಗ್ಲಿಲ್ಲ ಅಂತಂದ್ರೆ ಬೇರೆ ರೀತಿಯಲ್ಲಿ ಕೂಡ ಈ ಕಟ್ಟಡವನ್ನ ನಾನು ಈ 1 ವರ್ಷದೊಳಗೆ NTGM ಕಟ್ಟಡವನ್ನ ಮಾಡೇ ತೀರ್ತೀನಿ ಅಂತ ಹೇಳಿ ಅವರ ಒಂದು ಛಲದಿಂದ ಇವತ್ತು ನಮ್ಮ ಟಾಟಾ ಕಂಪನಿಯವರು ಮುಂದೆ ಬಂದು ಸುಮಾರು 2 ಕೋಟಿ ರೂಪಾಯಿಗಳಲ್ಲಿ ಅವ್ರು ಹೇಳಿದ್ರು 1 ವರ್ಷ 1 ಕೋಟಿ ಹಾಕಿ ಸ್ವಲ್ಪ ಸ್ಟಾರ್ಟ್ ಮಾಡ್ತೀವಿ, ನೆಕ್ಸ್ಟ್ ವರ್ಷಕ್ಕೆ 2 ಕೋಟಿಯನ್ನ ಹಾಕೊಂಡು ಫಿನಿಶ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಆದ್ರೆ ನಮ್ಮ ಶಾಸಕರ ಮನಸ್ಸಿಗೆ ತಕ್ಕ ಹಾಗೆ, ಅವರ ಪ್ರಯತ್ನಕ್ಕೆ ತಕ್ಕ ಹಾಗೆ ಇಲ್ಲ, ಈ ವರ್ಷದಲ್ಲೇ 2 ಕೋಟಿಯನ್ನ ನಾವು ಮೀಸಲಿಟ್ಟು ಕಟ್ಟಡವನ್ನ ಸಂಪೂರ್ಣವಾಗಿ ಮಾಡಿಕೊಡ್ತೇವೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಬಹುಶಃ ಮುಂಬರುವಂತ ಜೂನ್ ಜುಲೈ ಆಗಸ್ಟ್ 15 ಅಷ್ಟೊತ್ತಿಗಾದ್ರೂ ಇಲ್ಲಿ ಹೊಸ ಕಟ್ಟಡವನ್ನ ನಮ್ಮ ಮಕ್ಕಳಿಗೆ ನಾವು ಸಮರ್ಪಣೆಯನ್ನ ಮಾಡ್ತೀವಿ. ಸುಮಾರು ಬಡ ಮಕ್ಕಳು ಈ ಎಲ್ಲಾ ಸುತ್ತಮುತ್ತಲ ಭಾಗದ ಹಳ್ಳಿಗಳಿಂದ ಮಕ್ಕಳು ಬಂದು ಇಲ್ಲಿ ಓದ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಆಗ್ತಾ ಇದೆ, ಇಲ್ಲಿ ಇಂಗ್ಲಿಷ್ ಮೀಡಿಯಂ ಕೂಡ ಸ್ಟಾರ್ಟ್ ಆಗಿದೆ, LKG UKG ಕೂಡ ಸ್ಟಾರ್ಟ್ ಆಗಿದೆ. ಸರ್ಕಾರದ ಈ ಸ್ಥಳವನ್ನ ದಾನ ಮಾಡಿದಂತಹ SVR ಸುಬ್ರಹ್ಮಣ್ಯನವರನ್ನ ಸ್ಮರಿಸ್ತಾ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಬಯಸಿ ಈ ಒಂದು ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಸ್ಥಳವನ್ನ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟು ಇಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡಿಕೊಂಡಿರುವಂತಹ ನನ್ನೊಟ್ಟಿಗೆ ಇದ್ದಂತಹ ಆತ್ಮೀಯರು, ಭಾರತದ ವೀರನೊಟ್ಟಿಗಿದ್ದಂತಹ ಸನ್ಮಾನ್ಯ SVR ಮಣಿಯರವರ ಕುಟುಂಬದ ಆಶೀರ್ವಾದದಿಂದ ಈ ಸಂದರ್ಭದಲ್ಲಿ ಅವರನ್ನ ಸ್ಮರಿಸ್ತಾ ಈ ಸ್ಥಳದಲ್ಲಿ ಈ ಒಂದು NTGM ಶಾಲೆಯನ್ನ ನಿರ್ಮಾಣ ಮಾಡಲೇಬೇಕಂತಕ್ಕಂಥದ್ದು ನಮ್ಮೆಲ್ಲರ ಕನಸು ಮತ್ತು ಆಶಯ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಟಾಟಾ ಪ್ರೈವೇಟ್ ಕಂಪನಿ ಸಹಯೋಗದೊಂದಿಗೆ ಅವರ ಹಣ ಮತ್ತು ನಮ್ಮ ಸರ್ಕಾರದ ಹಣ ಎರಡು ಒಟ್ಟಿಗೆ ಸೇರಿ ಸುಮಾರು 3,50,00,000 ರೂಪಾಯಿ ವೆಚ್ಚದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಬಂಗಾರ ಬಿಡೆಯಲ್ಲಿ ಮಾದರಿಯಾಗಿರ್ತಕ್ಕಂಥ ಒಂದು ಶಾಲೆಯ ಗುದ್ದಲಿ ಪೂಜೆಯ ಸಮಾರಂಭದ ಆಸೀನರಾಗಿರ್ತಕ್ಕಂಥ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ಬೋದು, ಅನೇಕ ಸಮಸ್ಯೆಗಳನ್ನು ಕಟ್ಟಿರ್ಬೋದು. ಆದರೆ ಒಂದು NTGM ಶಾಲೆ ಕಟ್ಟಬೇಕಾದ್ರೆ ವಿಶೇಷವಾದ ಸಂತೋಷವಾಗಿ ನಾನು ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇನೆ. ಯಾಕಪ್ಪ ಅಂದರೆ ಇಷ್ಟು ವರ್ಷಗಳು ನಾವು ಏನು ಮಾಡಿದ್ವಿ ಇವೆಲ್ಲವೂ ಕೂಡ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಹಣದಲ್ಲೇ ನಾವೆಲ್ಲ ಸ್ಕೀಮ್ಗಳನ್ನು ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಆಗ್ಬೋದು, ಮೊರಾರ್ಜಿ ಹಾಸ್ಟೆಲ್ ಆಗ್ಬೋದು, ದೇವರಾಜ ಹಾಸ್ಟೆಲ್ ಆಗ್ಬೋದು, ಜನರಲ್ ಹಾಸ್ಟೆಲ್ ಆಗ್ಬೋದು, ಹೆಣ್ಣುಮಕ್ಕಳ ಹಾಸ್ಟೆಲ್ ಆಗ್ಬೋದು, PU ಹಾಸ್ಟೆಲ್ ಆಗ್ಬೋದು, ಇವೆಲ್ಲವನ್ನು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಹಣದಲ್ಲೇ ಮಾಡಿದ್ದೀವಿ. ಆದರೆ ಇವತ್ತು ನಮ್ಮ ಟಾಟಾ ಕಂಪನಿಯವರು ಉದಾರ ಮನಸ್ಸಿನಿಂದ ಟಾಟಾ ಕಂಪನಿಯವರು ಮುಂದೆ ಬಂದು ಶಿಕ್ಷಣಕ್ಕಾಗಿ ನಾವು ಒತ್ತು ಕೊಡ್ತೇವೆ, ನಮ್ಮ CSR ಹಣದಲ್ಲಿ ನಿಮ್ಮೊಟ್ಟಿಗೆ ಸೇರಿ ಒಳ್ಳೆ ಒಂದು ಮಾದರಿಯಾಗಿರ್ತಕ್ಕಂಥ ಶಾಲೆಯನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅಂತ ಟಾಟಾ ಸಂಸ್ಥೆಯ ಸಹಯೋಗದೊಂದಿಗೆ ಅವರ ಬೆಂಬಲದೊಂದಿಗೆ ಟಾಟಾ ಸಂಸ್ಥೆ ಸುಮಾರು 2,50,00,000 ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ ಸರ್ಕಾರದಿಂದ ನಾನು ಇನ್ನೂ 1 ಕೋಟಿ ರೂಪಾಯಿಗಳನ್ನು ಅಡಿಷನಲ್ ಖರ್ಚು ಮಾಡ್ತೀನಿ. ಪ್ಲಾನ್ ಮಾಡಬೇಕಾದ್ರೆ ಹೇಳಿದ್ದೆ 1 ಕೋಟಿ ಎಕ್ಸ್ಟ್ರಾ ಮಾಡಿ ಅಂತ. ಆ ಎಕ್ಸ್ಟ್ರಾ ಮಾಡಲಿಕ್ಕೆ ಆ ಫರ್ನಿಚರು, CCTV, ಈ ಶಾಲೆಯನ್ನು SVR ಮಣಿಯವರು ಉದಾರವಾಗಿ ಅವತ್ತು ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಕುಟುಂಬದಿಂದ ಈ ಶಾಲೆಯ ಜಾಗವನ್ನು ದಾನ ಮಾಡಿ ಅವರೇ ಶಾಲೆ ಕಟ್ಸ್ಕೊಟ್ಟಿದ್ರು. ಅದು ಬಹಳಷ್ಟು ವರ್ಷದ ಕಾಲ SVR ಶಾಲೆ ಅಂತಲೇ ಮುಂದುವರಿತಾ ಇತ್ತು. ಕ್ರಮೇಣವಾಗಿ ಅದನ್ನು NTGM ಅಂತ ಹೇಳಿ ನಾವು ಬದಲಾಯಿಸಿಕೊಂಡು ಸರ್ಕಾರದಲ್ಲಿ ನಾವು ಶಾಲೆ ನಡೆಸ್ತಾ ಬಂದ್ವಿ. ಈ ಶಾಲಾ ಕನ್ನಡ ಬಹಳ ಶಿಥಿಲವಾಗಿದ್ದರಿಂದ ಕಳೆದ ಬಾರಿ ಹೆಚ್ಚು ಮಳೆ ಬಿದ್ದಾಗ ಒಂದು ಭಾಗ ಕುಸಿತ ಆಗೋಯ್ತು. ಆವಾಗ ನಾವೆಲ್ಲ ಕೂಡ ಮಕ್ಕಳ ಸುರಕ್ಷಾ ದೃಷ್ಟಿಯಿಂದ ಈ ಶಾಲೆಯನ್ನು ಸ್ಥಳಾಂತರ ಮಾಡಿದ್ವಿ.
ಆ ಸ್ಥಳಾಂತರ ಮಾಡಿದಲ್ಲಿ ಹಾಗಾಯ್ತು ಡಿಮ್ಯಾಂಡ್ ಇವ್ರದ್ದು. ಸಾರ್ ನಮ್ಮ ಬಿಲ್ಡಿಂಗ್ ಯಾವಾಗ ಕಟ್ತೀರಿ, ಸಾರ್ ನಮ್ಮ ಬಿಲ್ಡಿಂಗ್ ಯಾವಾಗ ಕಟ್ತೀರಿ. ಎಲ್ಲದಕ್ಕೂ ಕಾಲ ಬರಬೇಕು. ಇವತ್ತು ಕಾಲ ಬಂದಿದೆ. ಈ ಒಂದು ಕೆಲಸ ಪ್ರಾರಂಭ ಆಗಿದೆ. ನಿರಂತರವಾಗಿ 8 ತಿಂಗಳಲ್ಲಿ ಈ ಕನ್ನಡವನ್ನು ಪೂರೈಸಿ ಸಮಗ್ರವಾಗಿ ಜನತೆಗೆ ಮಕ್ಕಳಿಗೆ ಅರ್ಪಣೆ ಮಾಡ್ತೇವೆ.